ಮೇಡಮ್, ನೀವು ಕೂಡ ಒಂದಿಷ್ಟು ಕೆಟ್ಟ ದಿನಗಳನ್ನು ಅನುಭವಿಸಿದಿರಿ. ಅದರ ಗಾಯ ಇನ್ನೂ ಕೂಡ ನಿಮಗೆ ಆರಿಲ್ಲ. ಸಹಜವಾಗಿ ಆ ಜೈಲು ದಿನಗಳು ಅದನ್ನು ಯಾವತ್ತೂ ಊಹಿಸಿರಲಿಲ್ಲ ಕೂಡ. ಯಾಕಾಯ್ತು ಸಂಜನಾ ಅವ್ರ ಲೈಫಲ್ಲಿ ಅಂಥದ್ದೊಂದು ಘಟನೆ? ಹೆಂಗಿತ್ತು ಆ ದಿನಗಳು? ಜೈಲು ದಿನಗಳು ಹೆಂಗಿತ್ತು? ಜೈಲಲ್ಲಿ ನಿಮ್ಮ ದಿನಚರಿ ಹೆಂಗಿರ್ತಿತ್ತು? ಈಗೆಲ್ಲ ಘಟನೆಗಳನ್ನು ಕೂಡ ನೋಡ್ತಾ ಇದ್ದೀರಿ, ಅದು ಹೆಂಗೆ ಅಂತ? ನಂದು ಪೂರ್ತಿಯಾಗಿ ಆ್ಯಕ್ಚುಲಿ ಸಾವಸಿದ ದೋಷ. ಜಸ್ಟ್ ಲೈಕ್ ಇಲ್ಲಿ ದರ್ಶನ್ ಸರ್ದು ನಾವು ನೋಡ್ತಾ ಇದ್ದೀವಿ, ಸಾವಸಿದ ದೋಷದಿಂದ ಅವ್ರು ಎಲ್ಲೋ ಇದ್ದರೆ ಮರ್ಡರ್ ಎಲ್ಲೋ ಆಗಿದೆ, ಅವ್ರು ಒಳಗೆ ಆಗೋಗಿದ್ದಾರೆ. ಬಟ್ ಅದಂತೂ ನಿಜವಾಗ್ಲೂ ಅಲ್ಲಿ ಒಂದು ಮರ್ಡರ್ ನಡೆದಿದೆ, ಒಂದು ಮನುಷ್ಯನ ಮರ್ಡರ್ ನಡೆದಿದೆ. ಅದು ತುಂಬಾ ತಪ್ಪು, ಅದನ್ನು ನಾನು ಖಂಡಿಸ್ತೀನಿ. ಬಟ್ ನನ್ನ ಕೇಸಲ್ಲಿ ಏನಾಯ್ತು ಅಂದರೆ, ನನಗೆ ಯಾರೋ ಒಂದು ತುಂಬ ದೊಡ್ಡ ಅಮೌಂಟ್ ಕೊಡಬೇಕಿತ್ತು. ನಾನು ರಕ್ಷಾಬಂಧನಲ್ಲಿ ಅವ್ರಿಗೆ ರಾಖಿ ಕಟ್ತೀನಿ ನಾನು. ಸೊ ನಾನು ಅವನಿಗೆ ರಾಖಿ ಬ್ರದರ್ ಅಂತ ನಾನು ತುಂಬ ನಂಬಿದ್ದೆ. ಅವನ್ನ ಫಸ್ಟು ಕರ್ಕೊಂಡು ಹೋಗಿದ್ರು. ನಾನಿಲ್ಲಿ ಹೆಸರುಗಳು ಹೇಳಿಬಿಟ್ಟು ಹಳೆ ಮನುಷ್ಯರನ್ನ ಕೆಣಕಕ್ಕೆ ಇಷ್ಟಪಡಲ್ಲ, ಸೊ ಅದಕ್ಕೆ ನಾನು ಹೆಸರು ಹೇಳ್ತಾ ಇಲ್ಲ. ಬಟ್ ಎಲ್ಲರಿಗೂ ಅವನು ಯಾರಂತ ತುಂಬ ಚೆನ್ನಾಗಿ ಗೊತ್ತು. ಆ್ಯಂಡ್ ಅವನ್ನ ಕರ್ಕೊಂಡು ಹೋದರೆ, ಇದು ಒಂದು ತುಂಬ ಒಳ್ಳೆ ಚಾನ್ಸು, ನಾನು ಈ ಅಮ್ಮನಿಗಾನು ಈ ಲೇಡಿ ನಾನು ಇದರಲ್ಲಿ ಹಾಕಿಬಿಟ್ರೆ ನಾನು ಅವಳಿಗೆ ಏನು ಕಷ್ಟಪಟ್ಟಿರೋ, ನಾನು ಕಷ್ಟಪಟ್ಟಿರೋ ದುಡ್ಡು ಅವ್ನು ಬೆಳಿಬೇಕು ಅವ್ನ ಬಿಸ್ನೆಸ್ಸಿಗೆ ಅಂತ ನಾನು ಕೊಟ್ಟಿರೋ ದುಡ್ಡು ನಾನು ಅವನು ಕೊಟ್ಟಿದ್ರೆ, ಅವ್ರಿಗೂ ಎತ್ತಿ ಕೇಸಲ್ಲಿ ಹೆಂಗಾದರೂ ಹಾಕಿದ್ರೆ ನಾನು ದುಡ್ಡು ಅವ್ರಿಗೆ ರಿಟರ್ನ್ ಕೊಡೋಂಗಿಲ್ಲ ಅಂತ ನನ್ನ ಹೆಸರು ಅಲ್ಲಿ ಅವ್ರು ಹಾಕ್ತಾರೆ. ಆ್ಯಂಡ್ ಬರೀ ಒಂದು ಬಾಯಿ ಮಾತು, ಇವ್ರ ಇನ್ವಾಲ್ವ್ಮೆಂಟು ಇದೆ ಅಂತ ಬರೀ ಬಾಯಿ ಮಾತಿಗೇ ಬರೀ ಒಂದು ಸಸ್ಪೆಕ್ಟ್ ಆಗಿ ನನ್ನ ಕರ್ಕೊಂಡು ಹೋಗ್ತಾರೆ. ನನಗೇನೋ ಇಂಟ್ರೋಗೇಷನ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಮನೆಯಿಂದ ಬಂದು ಕರ್ಕೊಂಡು ಹೋದ್ರು. ಬಿಕಾಸ್ ನಾನು ಇಡೀ ಮನೆ ಜಾಳಿಸಿದಾಗ ಒಂದು ಸಿಂಗಲ್ ಸಿಗ್ರೆಟು ಸಿಕ್ಕಿಲ್ಲ, ಇಷ್ಟಕ್ಕೂ ಒಂದು ಬಿಯರ್ ಬಾಟ್ಲು ಸಿಕ್ಕಿಲ್ಲ. ಬಿಕಾಸ್ ನಮ್ಮ ಮನೆಯಲ್ಲಿ ಡ್ರಿಂಕಿಂಗ್ ಹ್ಯಾಬಿಟ್ ಇಲ್ಲ. ನಮ್ಮ ಹಸ್ಬೆಂಡ್ ಬಂದು ಮುಸ್ಲಿಮ್ಸ್ ಆಗಿದ್ದಾರೆ. ನಮ್ಮ ಮನೆಯಲ್ಲಿ ಅಬ್ಸಲ್ಯೂಟ್ಲಿ ಡ್ರಿಂಕಿಂಗ್ ಹ್ಯಾಬಿಟ್ಟು ನಾವು ಎಂಕರೇಜ್ ಮಾಡೋದಿಲ್ಲ. ಆ್ಯಂಡ್ ಏನೂ ಸಿಕ್ಕಿಲ್ಲ ನನ್ನ ಮನೆಯಲ್ಲಿ. ಒಂದು ಗುಂಪಿನಷ್ಟು ನನ್ನ ವಿರುದ್ಧ ಇರೋದು ಏನೂ ಸಿಕ್ಕಿಲ್ಲ. ಬಟ್ ಸ್ಟಿಲ್ ಹೇಳಿದ್ರು, ಬನ್ನಿ ಈಗ ಇಂಟ್ರೋಗೇಷನ್ಗೆ. ನಾನು ಆಚೆ ಬಂದು ತಳಬಳ ಮೀಡಿಯಾ ನಿಂತಿದ್ರು, ನಿಮಗೆಲ್ಲನೂ ಗೊತ್ತಿದೆ. ದಟ್ ಸಂಜನಾರವರ ಆತ್ಮೀಯ ಜೈಲಾಗಿದ್ದಾರೆ, ಸಂಜನಾ ಇಂಟ್ರೋಗೇಷನು, ಸಂಜನಾಗೂ ಹಾಕ್ತಾರ ಜೈಲಲ್ಲಿ ಇಂಟ್ರೋಗೇಷನ್ ಕರ್ಕೊಂಡು ಹೋದವರು ಅವ್ರ ಬಗ್ಗೆ ಇವ್ರ ಬಗ್ಗೆ ಹಲವಾರು ಜನರ ಬಗ್ಗೆ ನನಗೆ ತುಂಬ ಕ್ವೆಶನ್ಸ್ ಕೇಳಿದ್ರು. ತುಂಬ VIP ಮನುಷ್ಯರು, ರಾಜಕೀಯ ಮಕ್ಕಳರು, ತುಂಬ ದೊಡ್ಡ ಹೀರೋಗಳ ಬಗ್ಗೆ ನನಗೆ ಪ್ರಶ್ನೆಗಳು ಕೇಳಿದ್ರು. ಐ ಟೋಲ್ಡ್ ಸರ್, ನನಗೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ನನಗೆ ನನ್ನ ಮನೆಗೆ ಹೋಗಕ್ಕೆ ಬಿಡಿ, ನನಗೆ ಇದು ತಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ನನ್ನ ಹೆಸರು ಈ ಥರ ಡ್ರಗ್ ಪ್ರಕರಣದಲ್ಲಿ ನನಗೆ ನೋಡ್ತಾ ಇದ್ದೀನಿ. ನಾನು ತುಂಬ ಕಷ್ಟಪಟ್ಟು ಶ್ರಮೆಪಟ್ಟು ಬೆಳೆದಿರೋಳು. ಬಿಕಾಸ್ ನಾನು ಒಂದು ಚಿಕ್ಕ ಪರಿವಾರದಿಂದ ಬಂದು, ನಾನು ಸ್ವಂತ ಯಾರೂ ಗಾಡ್ ಫಾದರ್ ಇಲ್ಲದೆ ನನ್ನ ಹೆಸರು ಮಾಡಿ 55 ಸಿನಿಮಾಸಲ್ಲಿ ನಾನು ಕೆಲಸ ಮಾಡಿದ್ದೀನಿ. ಎಲ್ಲ ಸೌತ್ ಇಂಡಿಯನ್ ಲ್ಯಾಂಗ್ವೇಜಸಲ್ಲಿ ನಾನು ತುಂಬ ಕಷ್ಟಪಟ್ಟು ಬೆಳೆದಿದ್ದೀನಿ. ನನಗೆ ಈ ಥರ ಒಂದು ಕಾಂಟ್ರವರ್ಸಿನಲ್ಲಿ ನನ್ನ ಹೆಸರು ಬೇಡ, ನನಗೆ ಮನೆಗೆ ಹೋಗ್ಲಿಕ್ಕೆ ಬಿಡಿ. ಇಲ್ಲ, ನೀವು ಕೋಆಪ್ರೇಟ್ ಮಾಡ್ತಾಯಿಲ್ಲ, ನಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾಯಿಲ್ಲ. ಐ ಟೋಲ್ಡ್ ಸರ್, ಆ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದು ನಿಮ್ಮ ಕೆಲಸ, ನನ್ನ ಕೆಲಸ ಅಲ್ಲ. ನನಗೆ ದಯವಿಟ್ಟು ಮನೆಗೆ ಹೋಗೋಕ್ಕೆ ಬಿಡಿ, ನೀವು ಕೋಆಪ್ರೇಟೇ ಮಾಡ್ತಾಯಿಲ್ಲ, ಕೂತ್ಕೊಳ್ಳಿ 2 ನಿಮಿಷ ಅಂತ ಹೇಳಿದ್ರು. ಕೂತ್ಕೊಂಡು 2 ನಿಮಿಷ ಕೂತ್ಕೊಂಡು ಇನ್ನೂ ಇಂಟ್ರೋಗೇಷನ್ ನಡೀತಾ ಇದೆ. ಕೈ ಕಾಲೆಲ್ಲ ತಣ್ಣಕ್ಕಾಗೋಗಿದೆ. ಆಚೆ ಮೀಡಿಯಾನಲ್ಲಿ ಜೋರಾಗಿ, ನ್ಯಾಷನಲ್ ಮೀಡಿಯಾಯಿಂದ ಹಿಡಿದು ಕನ್ನಡದ ಮೀಡಿಯಾ, ಸಂಜನಾ ಪೊಲೀಸ್ ಸ್ಟೇಷನಲ್ಲಿದ್ದಾರೆ, FIR ಮಾಡ್ತಾರಾ ಅಂತ ನೋಡಿದ್ರೆ, TV ನಲ್ಲಿ ನೋಡಿದ್ರೆ 2 ನಿಮಿಷದಲ್ಲಿ ಸಂಜನಾ ಗಲ್ರಾನಿ ಅಂಡರ್ ಅರೆಸ್ಟ್ ಅಂತ ಬರ್ತಾ ಇದೆ. ಈಗ